ಸರ್ 1965ರಲ್ಲಿ ನೀವು ಶಿಕಾರಿಪುರಕ್ಕೆ ಹೋಗ್ತೀರಿ. ಅಲ್ಲಿ ರೈಸ್ ಮಿಲ್ಲಲ್ಲಿ ನೀವು ಕೆಲಸಕ್ಕೆ ಸೇರ್ಕೋತೀರಿ. ಸೊ ಆ ನಂತರದ ಘಟನೆಗಳು ಏನಾದ್ರು ನೆನಪಿದೆ? ಅಲ್ಲಿ ಏನಾಯಿತು? ಸೊ ನೀವು ಹೋಗ್ತೀರಾ, ನಂತರ ಅಲ್ಲೇ ಕೂಡ ನಿಮ್ಮ ಬಾಳ ಸಂಗಾತಿ ಮೈತ್ರಾದೇವಿ ಕೂಡ ನಿಮಗೆ ಸಿಗ್ತಾರೆ. ಶಿಕಾರಿಪುರಕ್ಕೆ ಅವ್ರು ಹೇಳಿದಂತೆಯೇ ಶಿವಕುಮಾರ್ ಅಂತೇಳಿ ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ನಮ್ಮ ಮೈತ್ರಾದೇವಿಯವ್ರ ಮನೆ ಏನಿತ್ತು, ಅದು ವೀರಭದ್ರ ಶಾಸ್ತ್ರಿಗಳವ್ರ ಮನೆ ಆಪೋಸಿಟ್ನಲ್ಲಿ ಅವರು ಆಫೀಸರ್ ಆಗಿದ್ದರು. ಅವರು ಬಂದು ಒತ್ತಾಯ ಮಾಡಿ ನನ್ನನ್ನು ಕರ್ಕೊಂಡೋಗಿ ಅಲ್ಲಿದ್ದರು. ರೈಸ್ ಮಿಲ್ಲು ಮನ್ನಾಳಿನಲ್ಲಿ ಇಲ್ಲಿ ಎರಡೂ ಕಡೆ ರೈಸ್ ಮಿಲ್ ಇತ್ತು, ಅದು ನೋಡ್ಕೊತಾ ಇದ್ದೆ ನಾನು. ನಂತರ ಒಂದು 4-6 ವರ್ಷಗಳಾದಮೇಲೆ ಅದು ಒಂದು ದೊಡ್ಡ ಕತೆ. ನಮ್ಮ ಮನೆಯಲ್ಲೂ ಸಹ ಅವತ್ತು ಆ ಟೈಮಲ್ಲಿ ಒಬ್ಬ ನಾಗರಾಜಪ್ಪ ಅಂತ ಬಂದಲ್ಲಿ ಇದ್ದರು ಮುಂಚೆನೇ. ಅವ್ರನ್ನ ನಮ್ಮ ಮಾವರು ವೀರಭದ್ರ ಶಾಸ್ತ್ರಿಗಳೇ ಕರ್ಕೊಂಬಂದು ಇರಿಸ್ಕೊಂಡಿದ್ರು. ಯಾಕೋ ಅವನ ಬಗ್ಗೆ ಅವ್ರಿಗೆ ತೃಪ್ತಿ ಇರಲಿಲ್ಲ, ಸಮಾಧಾನ ಇರಲಿಲ್ಲ. ನೀನು ಹೋಗಪ್ಪ, ಇಲ್ಲಿರೋದು ಬೇಡ ಅಂಥೇಳಿ ಅವನ್ನ ಹೇಳಿ ನಾನು ಆ ಮನೆಗೆ ಹೋದ್ಮೇಲೆ ಅವನಿಗೆ ಹೇಳಿದ್ರು. ಅವನು ಅದನ್ನು ಒಪ್ಪದೇ ಇದ್ದಾಗ ನಾನು ಅವನು ಹೋರಾಟನೇ ಮಾಡಬೇಕಾಯಿತು. ಬಡದಾಡಿ ಓಡಿಸಿ ಅವನನ್ನು ಮನೆ ಬಿಟ್ಟು ಕಳಿಸ್ಕೊಡುವಂಥ ಸಂದರ್ಭ ಬಂತು. ಹೀಗಾಗಿ ನಾಗರಾಜಪ್ಪ ಹೋದ್ಮೇಲೆ ನಾನು ಅದೇ ಮನೆಯಲ್ಲಿದ್ದೆ. ನಂತರ ಕೆಲವು ವರ್ಷಗಳ ನಂತರ ನನ್ನ ಮೈತ್ರಾದೇವಿ ಜೊತೆಗೆ ಮದುವೆ ಆಯಿತು. ನಿಮ್ಮ ಮದುವೆಯ ಒಂದಿಷ್ಟು ಮೆಮೊರೇಬಲ್ ಇಮೇಜಸ್ ಇದ್ದಾವೆ, ಅದೊಂದು ನೋಡೋಣ ಸರ್. ಮದುವೆ ಆಗುತ್ತೆ, ಆ ನಂತರ ನಿಮಗೆ ಅಲ್ಲಿ ಶಿಕಾರಿಪುರದಲ್ಲಿ ನೀವು ಸೆಟ್ಲ್ ಆಗ್ತೀರಾ. ಸೊ ಒಂದು ಘಟನೆ ನಡೀತದೆ ನಿಮಗೆ ಅನಿರೀಕ್ಷಿತವಾಗಿ. ಸೊ ನಿಮ್ಮ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಆಗುತ್ತೆ. ಸೊ ಅದ್ರದ್ದು ಒಂದು ಕ್ಲಿಪ್ ಇದೆ, ಅದನ್ನು ನೋಡಿಬಿಟ್ಟು ನಾನು ನಿಮ್ಮನ್ನು ಮಾತಾಡಿಸ್ತೀನಿ. VT ಪ್ಲೀಸ್. ಒಂದು ರೀತಿಯಲ್ಲಿ ಸಾವು ಬದುಕಿನ ಹೋರಾಟದ ನಂತರ ನೀವು ಪುನರ್ಜನ್ಮ ಪಡಿತೀರಿ. ಸೊ ಏನು ಘಟನೆ ಅದು ಸರ್, ಯಾಕಾಯ್ತದು? ನಾನು ನಮ್ಮ ಮನೆಯಿಂದ ಅವಾಗ ಪುರಸಭಾ ಅಧ್ಯಕ್ಷನಾಗಿದ್ದೆ. ನಮ್ಮ ಮನೆಯಿಂದ ಪುರಸಭೆಗೆ ಒಂದು ಬಹಳ ಹತ್ತಿರದ ಡಿಸ್ಟೆನ್ಸ್. ಹೋಗ್ತಾ ಇರಬೇಕಾದ್ರೆ ಬೆಳಿಗ್ಗೆ ರಸ್ತೆಯಲ್ಲಿ ಚೂರಿ ಶಿವಮೂರ್ತಿ ಅಂತ ಒಬ್ಬ, ನೀವು ತೋರಿಸಲ್ಲ ಅದೇ ರೀತಿ ಬಂದು ತಲೆಗೊಡ್ದ. ಬಹುಶಃ ಬದುಕಿಲ್ಲ ಅಂತ ತಿಳ್ಕೊಂಡು ನಾನು ಬಿಟ್ಟೋದ ಅವನು. ಅದಾದಮೇಲೆ ಅದೇ ಹತ್ತಿರದಲ್ಲೇ ನಮ್ಮ ಮನೆ ಇತ್ತು. ನನ್ನ ಹೆಂಡತಿ ಮಕ್ಕಳೆಲ್ಲ ಓಡಿ ಬಂದರು. ನಾನು ಅವತ್ತು ಹೇಳಿದ್ದೆ ನಮ್ಮ ಮನೆಯವರಿಗೆ, ಅಕಸ್ಮಾತ್ ನಾನು ಬದುಕುತ್ತಾರೆ, ನಾನು ಸಾಮಾಜಿಕವಾಗಿ ಬದುಕ್ತೀನಿ, ಮಕ್ಕಳು ಮರಿಯ ನೋಡ್ಕೊ, ನೀನು ಏನು ಚಿಂತೆ ಮಾಡೋ ಅಗತ್ಯ ಇಲ್ಲ ಅಂತ ನಾನು ಅವತ್ತು ಹೇಳಿದ್ದೆ. ಒಂದು ವಿಶೇಷ ಅಂದರೆ ಯಾವ ಶಿವರಿ ಶಿವಮೂರ್ತಿ ನನ್ನ ತಲೆಗೆ ಹೊಡೆದ, ಅವನು ಮರಣದಂಡನೆ ಆಗೋಒಂದು ಸಂದರ್ಭ ಇತ್ತು. ಅವನ ಮೇಲೆ ಕೇಸ್ಗಳು ನಡಿಬೇಕಾದ್ರೆ ನಾನು ಏನೋ ಆ ಘಟನೆ ನಡೆದೋಯ್ತು ಅಂತ ಹೇಳಿಬಿಟ್ಟು ಆ ಕೇಸನ್ನು ವಿತ್ಡ್ರಾ ಮಾಡಿಕೊಂಡೆ. ಅವನಿಗೂ ತೊಂದರೆ ಆಗಬಾರ್ದು ಅಂತ. ಹೀಗೆ ಆ ಘಟನೆ ಜೀವನದಲ್ಲಿ ಮರೆಯೋಕ್ಕಾಗೋದಿಲ್ಲ. ಭಾವರಾವ್ ದೇಶಪಾಂಡೆ ಅವರು ಮತ್ತು ಉಳಿದೆಲ್ಲ ಹಿರಿಯರೆಲ್ಲ ಬಂದು ಆಸ್ಪತ್ರೆಯಲ್ಲಿ ನನ್ನನ್ನು ಸುಮಾರು 1 ತಿಂಗಳ ಕಾಲ ಹಾಸ್ಪಿಟಲಲ್ಲಿ ಇರಬೇಕಾಯಿತು. ಅದಾದ ಮೇಲೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆ ನನ್ನನ್ನು ಆ 1 ತಿಂಗಳು ಎಲ್ಲ ಆದಮೇಲೆ ಕರ್ಕೊಂಡೋಗಿ ಎಲ್ಲರೂ ಹಿರಿಯರೆಲ್ಲ ಸೇರಿ ನನಗೆ ಸ್ವಲ್ಪ ಹಣ ಸಂಗ್ರಹ ಮಾಡಿ ಸ್ವಲ್ಪ ದುಡ್ಡು ಕೊಟ್ಟು ಅಲ್ಲಿಂದ ನನ್ನ ಕಳಿಸ್ಕೊಟ್ರು. ಹೀಗೆ ಅದೊಂದು ಮರೆಯಲಾಗದ ಘಟನೆ. ಆ ಘಟನೆ ನಂತರ ಎಲ್ಲೂ ಯಾವಾಗಲೂ ನಿಮ್ಗೆ ಅನಿಸ್ಲಿಲ್ವಾ, ಯಾಕಪ್ಪ ಈ ರಾಜಕಾರಣ ಬೇಡ, ನಮ್ಮ ಸಂಸಾರ ಮನೆ ಅಂತ ಇದ್ಬಿಟ್ರೆ ಆಯಿತು ಅಂತ? ನನ್ನ ಜೀವನದಲ್ಲಿ ಎಂದೂ ಸಹ ಆ ರೀತಿ ಅನಿಸ್ಲಿಲ್ಲ, ಅನಿಸೋದು ಇಲ್ಲ. ಹೋರಾಟದ ಮೂಲಕನೇ ನಾನು ಬಂದದ್ರಿಂದ ಸೈಕಲ್ ಹಾಕ್ಕೊಂಡು ಓಡಾಡಿ ನಮ್ಮೆಲ್ಲ ಸ್ನೇಹಿತರ ಜೊತೆಗೆ ಹಗಲು ರಾತ್ರಿ ಹೋರಾಟ ಮಾಡಿ ರಾಜ್ಯದ ಉದ್ದಗಳಿಗೆ ಸುತ್ತಿ ಪಕ್ಷವನ್ನು ಕಟ್ಟುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡಿದ ನನಗೆ
ಈ ಥರ ಘಟನೆಗಳು ಹಲವಾರು ಘಟನೆಗಳು, ಒಂದಲ್ಲ ಎರಡಲ್ಲ 10 ಘಟನೆಗಳು ನಡೆದಿದೆ. ಆ ಘಟನೆಗಳ ಪರಿಣಾಮ ನಾನು ಎಂದೂ ಸಹ ನಾನು ರಾಜಕೀಯ ಬೇಡ, ನಿವೃತ್ತಿ ಆಗ್ತೀನಿ ಎಂದು ಹೇಳಲಿಲ್ಲ. ಅದೇ ರೀತಿ ಜನನೂ ಗೌರವ ಕೊಟ್ಟರು, ಬೆಂಬಲವನ್ನು ಕೊಟ್ಟರು. ಅದಕ್ಕೆ ನಾನು ಶಿಕಾರಿಪುರ ತಾಲೂಕಿನ ಜನತೆಗೆ ನಾನು ಋಣಿಯಾಗಿದ್ದೇನೆ. ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ಎತ್ತರಕ್ಕೆ ಬೆಳೆಯೋಕ್ಕೆ ಕಾರಣ ಆಯಿತು. ಆ ಟೈಮಲ್ಲಿ ಶಿಕಾರಿಪುರದಲ್ಲಿ ಒಂಥರ ರಾಜಕೀಯ ವೈರತ್ವ ಹೆಚ್ಚಿರುತ್ತೆ. ಸೊ ನಿಮ್ಮ ಮೇಲೆ ಅಟ್ಯಾಕ್ ಕೂಡ ಆಗಿರುತ್ತೆ, ಒಂದು ರೀತಿಯ ಭಯದ ವಾತಾವರಣ. ಅದನ್ನು ಹೋಗಲಾಡಿಸಲಿಕ್ಕೆ ಈ ಸಾರ್ವಜನಿಕ ಗಣೇಶೋತ್ಸವ ಅನ್ನೋ ಕಲ್ಪನೆಯನ್ನು ನೀವೇ ಶುರು ಮಾಡಿ. ಯು ಆರ್ ರೈಟ್. ಗಣಪತಿ ಉತ್ಸವ ನಡೀತಾ ಇತ್ತು, ಆದರೆ ಅದಕ್ಕೊಂದು ಹೊಸ ರೂಪವನ್ನು ನಾನು ಕೊಟ್ಟೆ. ರಾತ್ರಿ 10:30 11 ಗಂಟೆವರೆಗೂ ವಿಶೇಷವಾದಂಥ ಕಾರ್ಯಕ್ರಮ ನಡೀತಾ ಇತ್ತು. ಅದಾದಮೇಲೆ ಹೆಣ್ಣು ಮಕ್ಕಳು ಓಡಾಡೋದೇ ಕಷ್ಟ ಇದ್ದಂಥ ಆ ಕಾಲದಲ್ಲಿ ರಾತ್ರಿ 10 10:30 11 ಗಂಟೆ ಆದಮೇಲೆ ನಮ್ಮೆಲ್ಲ ಕಾರ್ಯಕರ್ತನ ಕಳಿಸಿ ಆ ಹೆಣ್ಮಕ್ಳೆಲ್ಲ ಅವ್ರ ಮನೆಗೆ ತಲುಪಿಸೋಂತೇನು ಸಹ ನೋಡ್ಕೊತಾ ಇದ್ದೆ. ಮತ್ತು ಆ ಗಣಪತಿ ಉತ್ಸವ ಅಂದರೆ ನೀವು ಕಲ್ಪನೆ ಮಾಡ್ಕೊಳ್ಳೋಕ್ಕಾಗಲ್ಲ. ಆ ಕಾಲದಲ್ಲಿ 3-4 ಸಾವಿರ ಜನ ರಾತ್ರಿ 10 10:30 11 ಗಂಟೆವರೆಗೂ ಸೇರ್ತಾಯಿದ್ರು. ಆ ಗಣಪತಿ ಉತ್ಸವನೇ ಒಂದು ರೀತಿ ನನಗೆ ಒಂದು ನಾಯಕತ್ವ ಬೆಳೆಯೋದಕ್ಕೆ, ಆ ಜಿಲ್ಲೆನಲ್ಲಿ ತಾಲೂಕಲ್ಲಿ ಎಲ್ರಿಗೂ ಪರಿಚಯ ಆಗೋದಕ್ಕೆ ಒಂದು ಕಾರಣ ಆಯಿತು. ಸೊ ಒಂದು ಘಟನೆ ನೆನಪಿರ್ಬೋದು ನಿಮಗೆ. ಒಂದು ತರಳಬಾಳುವ ಹುಣ್ಣಿಮೆ ಸಲುವಾಗಿ ನಾಟಕ ನಡೀತಾ ಇರುತ್ತೆ ಜಾತ್ರೆ ಸಂದರ್ಭದಲ್ಲಿ. ಎಲ್ಲೋ ಹಿಂದೆ ಬೆಂಕಿ ಬಿದ್ದಿರುತ್ತೆ, ನೀವು ನಿಮ್ಮನ್ನು ಜೀವ ಲೆಕ್ಸೆ ಕೂಡ ಬೆಂಕಿ ಆರಿಸಿರ್ತೀರಂತೆ. ಸೊ ಅದು ಏನಾದ್ರು ನೆನಪಿದೆ ಸರ್? ಇದೆ, ಆ ಘಟನೆ ನಡೆದಿತ್ತು ನಿಜ. ಸೊ ಯಾರಿಗೂ ಗೊತ್ತಿರಲ್ಲ ಏನಾಗುತ್ತದೆ ಅಂತೇಳಿ, ಬಟ್ ನೀವು ಮಾತ್ರ ಸುಮ್ಮನೆ ಯಾರಿಗೂ ಗೊತ್ತಿರದೆ ಹೋಗಿ ಬೆಂಕಿ ನಂದಿಸ್ತೀರಾ. ಜೊತೆಗೆ ಒಬ್ಬ ಕುಡುಕ ಕೂಡ ಅಲ್ಲಿ ಬಂದಿರ್ತಾನೆ, ಎಲ್ಲರೂ ಅನ್ಕೊಂಡ್ಬಿಟ್ರೆ ಅದೇ ಒಂದು ಪಾತ್ರ ಅಂತೇಳಿ. ಆದರೆ ಕೊನೆಗೆ ನೀವು ಆ ಕುಡುಕನ್ನು ಕೂಡ ಸಂಭಾಳಿಸಿ ಕೆಳಗಡೆ ಕರ್ಕೊಂಡ್ಬರ್ತೀರಂತ. ನಿಜ, ಆ ಘಟನೆ ನಡೆದದ್ದು ನಿಜ. ಸರ್, ಈಗ ಶಿವಮೊಗ್ಗ ಅಂದ ತಕ್ಷಣ ನಮಗೆ ಗೊತ್ತು ಅದೊಂಥರ ಹೋರಾಟ, ದೊಡ್ಡ ಒಂದು ಮೂಮೆಂಟ್ಗಳ ಭೂಮಿ ಅಂತೇಳಿ. ಸೊ ನಿಮ್ಮ ಕರ್ಮಭೂಮಿ ಕೂಡ ಅದು. ನೀವೇ ಒಬ್ಬ ಮುತ್ಸದ್ದಿ, ಜೊತೆಗೆ ನಿಮಗೆ ಆಗಿನ ಕಾಲಘಟ್ಟದಲ್ಲಿ ನಿಮಗೆ ಸ್ಫೂರ್ತಿ ಯಾರಾಗಿದ್ರು? ಅಂದರೆ ಈ ಹೋರಾಟ ಕೆಚ್ಚದೆಯ ಮನೋಭಾವ ಇತ್ತಲ್ಲ ನಿಮಗೆ, ಅದು ಹೇಗೆ ಬಂತು ಅಂತ? ನಾನು ಪ್ರಾರಂಭದಲ್ಲೇ ಹೇಳಿದೆ ನಿಮಗೆ, ನನ್ನೆಲ್ಲ ಹೋರಾಟಕ್ಕೆ ಪ್ರೇರಣೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ. ಒಂದು ನೀವು ನೆನಪು ಮಾಡ್ತೇನೆ ನಿಮಗೆ, ಆ ಸಂದರ್ಭದಲ್ಲಿ ವೆಂಕಟಪ್ಪ ಅಂತ ಹೇಳಿಬಿಟ್ಟು ಜೈಲು ಮಂತ್ರಿ ಇದ್ದರು, ಪ್ರಿಸನ್ ಮಿನಿಸ್ಟರ್. ಅವರು ಆ ಚುನಾವಣೆಗೋಸ್ಕರ ಇಂದಿರಾ ಗಾಂಧಿನ ಕರೆಸಿದ್ರು ಶಿಕಾರಿಪುರಕ್ಕೆ. ದೊಡ್ಡ ಸಮಾರಂಭ, ಒಂದು 40,000 ಜನಕ್ಕೂ ಹೆಚ್ಚು ಜನ ಸೇರಿದ್ರು. ಆ ಸಮಾರಂಭದ ಹತ್ತಿರ ಹೋಗೋಕ್ಕೂ ನಮ್ಮನ್ನು ಬಿಡ್ತಾ ಇರಲಿಲ್ಲ. ನಾನು ಹೇಳಿದೆ, ಅಲ್ಲ ರೀ, ನಾವು ದೂರದಿಂದ ಇಂದಿರಾ ಗಾಂಧಿ ನೋಡೋಕ್ಕೆ ಬಂದರೂ ತಡೀತಿರಲ್ರಿ ಅಂತ ಹೇಳ್ಬಿಟ್ಟು ಹೋದೋ. ನಾವು ದೂರದಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೋ. ಸಭೆ ಮುಗೀತು. ಸಭೆ ಮುಗಿದ ಮೇಲೆ ನಾನು ವಾಪಸ್ ಬರಬೇಕಾದ್ರೆ ಸುಮಾರು 25-30 ಸಾವಿರ ಜನ ಮೆರವಣಿಗೆಯಲ್ಲಿ ನಾನು ಕರ್ಕೊಂಡು ಬಂದರು. ಅಂದರೆ ಅಷ್ಟೊಂದು ಸಾಮಾನ್ಯ ಜನ, ಕೂಲಿ ಕಾರ್ಮಿಕರು ನನ್ನ ಬಗ್ಗೆ ಇಟ್ಟಂಥ ಪ್ರೀತಿ ವಿಶ್ವಾಸಕ್ಕೆ ಅದೊಂದು ಉದಾಹರಣೆಗೋಸ್ಕರ ನಾನು ಅದನ್ನು ನಿಮಗೆ ಕೊಡ್ತಾ ಇದ್ದೀನಿ. ಈ ರೀತಿ ಎಲ್ಲ ವರ್ಗದ ಜನ ನನ್ನ ಜೊತೆಗೆ ನಿಂತರು. ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ, ಈ ಥರ ವಿಶೇಷವಾಗಿ ಹೆಣ್ಣು ಮಕ್ಕಳು ಎಲ್ಲರೂ ಸಹ ನನಗೆ ಬೆಂಬಲಿಗರಾಗಿ ನಿಂತ ಪರಿಣಾಮ ನಾನು ಈ ಯಶಸ್ಸನ್ನು ಕಾಣೋಕ್ಕೆ ಸಾಧ್ಯ ಆಯಿತು. 1975 ಎಮರ್ಜೆನ್ಸಿ. ಸೊ ನಿಮ್ಮನ್ನು ಕೂಡ ಜೈಲಿಗೆ ಹಾಕಲಾಗುತ್ತೆ ಬಳ್ಳಾರಿಯಲ್ಲಿ. ಸೊ ಆ ಘಟನೆ ನೆನಪಿದೆಯಾ? ಆವಾಗ ಮೈತ್ರಾದೇವಿಯವರು ಗರ್ಭಿಣಿ ಕೂಡ ಆಗಿರ್ತಾರೆ. ಅಲ್ಲಿ ನೀವು ಈ ಹೋರಾಟ ಮಾಡ್ಕೊಂಡು ಬರೋ ಸ್ವಭಾವ ಇರೋವಂಥವ್ರಿಗೆ ಹೇಗಿರುತ್ತೆ ಅಂದರೆ, ಯಾರು ನಂಬ್ತಿರೋಲ್ಲ ಗೊತ್ತಿಲ್ಲ. ನಾನು ಸಾಗರ ಜೈಲಿನಿಂದ ಬಳ್ಳಾರಿ ಜೈಲಿಗೆ ನನ್ನನ್ನು ತಗೊಂಡೋದ್ರು. ಬಳ್ಳಾರಿನಲ್ಲಿ ಒಂದು 4-5 ತಿಂಗಳು ಇರಬೇಕಾಯ್ತು. ಆ ಸಂದರ್ಭದಲ್ಲಿ ಅಲ್ಲಿರುವಂಥ ಅಧಿಕಾರಿಗಳು, ಅಲ್ಲಿ ಕೆಲಸ ಮಾಡುವಂಥ ಜೈಲು ಕೆಲಸಗಾರರಿಗೂ ಸಹ ಸರಿಯಾಗಿ ಊಟ ಉಪಚಾರಗಳು ಮಾಡದೇನೆ ಅದರಲ್ಲೂ ದುಡ್ಡು ತಿನ್ನುವಂಥ ಕೆಲಸ ಮಾಡ್ತಾಯಿದ್ರು. ಇದನ್ನು ನೋಡಿ ನಾನು ಸಹಿಸೋಕ್ಕಾಗದೇ ಅಲ್ಲೊಂದು ಹೋರಾಟವನ್ನೇ ಮಾಡಬೇಕಾಗಿತ್ತು, ಖೈದಿಗಳ ಪರವಾಗಿ, ಅಲ್ಲಿರುವಂಥ ಕೆಲಸಗಾರರ ಪರವಾಗಿ. ಆ ಸಂದರ್ಭದಲ್ಲಿ ಯಾವ ಮಟ್ಟಕ್ಕೆ ಹೋಯಿತು ಅಂತ ಹೇಳಿದ್ರೆ, ಇನ್ನೂ ಕೆಲವು ಮರಣದಂಡನೆಗೆ ಗುರಿಯಾಗಿದ್ದಂಥ ಅಪರಾಧಿಗಳೆಲ್ಲ ಬಂದು ನಮ್ಮ ಮೇಲೆ ಹಲ್ಲೆ ಮಾಡುವಂಥ ಪ್ರಯತ್ನ ಮಾಡಿದಾಗ ನಾವು ಬಾಗಿಲು ಹಾಕ್ಕೊಂಡು ಒಳಗಡೆ ಅವತ್ತು ಇಲ್ಲದೇ ಇದ್ದಿದ್ದರೆ ನಾವು ಜೀವಂತ ಉಳಿತಾ ಇರಲಿಲ್ಲ. ಅಂದರೆ ಜೈಲಿನ ಒಳಗಡೆನೂ ಸಹ ಅಲ್ಲಿ ಆಗ್ತಿರುವಂಥ ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಕೊಂಬರುವಂಥ ಒಂದು ಸ್ವಭಾವ ನಂದೇನಿತ್ತು, ಅದು ಇವತ್ತಿನ ಒಂದು ಹೋರಾಟಕ್ಕೆ ಮೂಲಕ. ಹೊರಗಡೆ ಬಿಟ್ಟರೆ ಇವರು ಇಲ್ಲಿ ಹೋರಾಟ ಮಾಡ್ತಾರೆ, ಪ್ರತಿಭಟನೆ ಮಾಡ್ತಾರೆ, ಧರಣಿ ಮಾಡ್ತಾರೆ ಅಂತ ಜೈಲಿಗೆ ಹಾಕಿದ್ರೆ ನೀವು ಅಲ್ಲೂ ಬೀಳಿಲ್ಲ ಅವ್ರನ್ನ. ಸರ್, ಇಷ್ಟೊಂದು ಹೋರಾಟಗಳ ನಿರಂತರವಾಗಿ ನಿಮ್ದು ನಡೀತಾ ಇರುತ್ತೆ. ನಿಜವಾಗಲೂ ನಿಮ್ಮ ಕುಟುಂಬಕ್ಕೆ, ನಿಮ್ಮ ಮಕ್ಕಳಿಗೆ ಟೈಮ್ ಕೊಡ್ಲಿಕ್ಕೆ ಆಗ್ತಿತ್ತು ಅವಾಗ? ಮನೆಯವರು ಏನಂತಿದ್ರು ಅವಾಗ? ಇಲ್ಲ, ನಿಮಗೆ ಗೊತ್ತಿದೆ, ನಾನು ಹಗಲು ರಾತ್ರಿ ಹೋರಾಟ ಮಾಡ್ಕೊಂಡು ಬಂದವನು. ಎಲ್ಲಿವರೆಗೆ ಅಂದರೆ ಶಿಕಾರಿಪುರದಲ್ಲಿ
ನಮ್ಮದೇ ಆದಂಥ ಒಂದು 100 ಜನ ಕಾರ್ಯಕರ್ತರ ಒಂದು ಗುಂಪು, ವಿರೋಧಿಗಳ ಒಂದು ಗುಂಪು. ಬೆಳಗಾದರೆ ಪ್ರತಿನಿತ್ಯ ಒಂದಲ್ಲ ಒಂದು ಕಾರಣಕ್ಕೋಸ್ಕರ ಅವರು ನಮ್ಮ ಮನೆಗೆ ಅಟ್ಯಾಕ್ ಮಾಡೋಕ್ಕೆ ಬರ್ತಾಯಿದ್ರು. ಆ ಸಂದರ್ಭದಲ್ಲಿ ನಮ್ಮ ಮನೆಯವರು ಮಕ್ಕಳನ್ನ ಕರ್ಕೊಂಡು ಯಾವುದೋ ಒಂದು ಪಕ್ಕದ ಮನೆಯಲ್ಲಿ ಉಳಿಯೋರು ಆ ಥರ ಹೋರಾಟ ಮಾಡ್ಕೊಂಡು ಬರಬೇಕಾಯ್ತು. ಆ ಥರ ನಿರಂತರವಾಗಿ ಇದೇ ನಡೆದೋಯ್ತು. ಅದನ್ನು ಕಲ್ಪನೆಯೂ ಮಾಡ್ಕೊಳಕ್ಕಾಗಲ್ಲ. ಆದರೆ ಎಂದೂ ಸಹ ನಾವು ಬೆದರಲಿಲ್ಲ, ಅಂಜಲಿಲ್ಲ. ಅದೇ ಊರಿನಲ್ಲಿ ಅದೆಲ್ಲವನ್ನು ಎದುರಿಸಿ ಮುಂದೆ ಬರಬೇಕಾಯಿತು. ಜನ ಅಷ್ಟೇ ನಂತರ ನನ್ನ ಪ್ರೀತಿ ವಿಶ್ವಾಸನ ನೋಡೋಕ್ಕೆ ಶುರು ಮಾಡೋದು. ತಾತ ಅವ್ರು ಮೊದಲನೇ ಬಾರಿ ಚೀಫ್ ಮಿನಿಸ್ಟರ್ ಆದಾಗ ಅವರು ಮನೆಗೆ ಬಂದಿದ್ದರು. ನನಗಿನ್ನೂ ಸಣ್ಣ ವಯಸ್ಸು, ಸೊ ಇನ್ನೂ ಏನಾಗ್ತಿದೆ ಅಂತ ಅರ್ಥ ಆಗಲಿಲ್ಲ. ಸೊ ಅಮ್ಮ ಬಂದು ಹೋಗೋ ವಿಶ್ ಮಾಡು ತಾತ, ಈ ತಾನೇ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂದರು. ನಾನು ಹೋಗಿ ತಾತ ಹ್ಯಾಪಿ ಬರ್ಡೇ ಅಂತಿದ್ದೆ.